ಊರಿಗೂ ಬರ್ತೀನಿ. ಅಮೇರಿಕಕ್ಕೆ ಹೊಂಟೆ? ಹ್ಞೂ ಅಕ್ಕ, ಮತ್ತೆ ಹೇಳಿದ್ನಲ್ಲ ನಿಂಗೆ ನಂಗೆ ಓದಕ್ಕಲ್ಲಿ ಹೋಗಕ್ಕೆ ಇಷ್ಟ ಐತಿ ಅಂತ. ಈಗ ಹೋಗ್ಬೇಕೀಗ. ಅದಕ್ಕೆ ಅಪ್ಪ ನಾನು ಇಬ್ಬರು ಹೊಂಟೀವಿ. ಅಪ್ಪ ಅಲ್ಲಿ ನನ್ನ ಬಿಟ್ಟು ಎಲ್ಲ ನೋಡಿ ಬರ್ತೈತಂತ. ಅದಕ್ಕೆ ಅಪ್ಪ ನಾನು ಇಬ್ಬರು ಹೊಂಟೀವಿ. ಅಣ್ಣ ನಾನು ಹೋಗ್ಬೇಕಂದ್ವಿ, ಮತ್ತು ಅಪ್ಪ ನಾನೇ ಬರ್ತೀನಿ ಅಂತಂತಾರಲ್ಲ, ಅದಕ್ಕೆ ಸುಮ್ಮನೆ. ಅಳ್ಬೇಡವಾ, ಸುಮ್ಮನಿರ. ಊರ್ ಹೊಂಟಾಳಕ್ಕಿ. ಹೆಂಗಿರ್ಲಿ, ಊರಲ್ಲ, ದೇಶ ಅಲ್ಲ, ಭಾಷೆ ಅಲ್ಲ, ನಮ್ಮರ್ ತಮ್ಮರಂತ ಯಾರು ಇರಂಗಿಲ್ಲ. ಎಷ್ಟು ಹೇಳಿದ್ರು ಕೇಳವಳ್ಳ. ಅದೇನು ಓದ್ಬೇಕು ಅಂತ ಅಲ್ಲಿ ಹೊಂಟಾಳ ಏನೋ. ಇಲ್ಲೇ ಬೇಕಾದಂಗೆ ಓದ್ಬೋದು, ಇಲ್ಲೇನು ಕಾಲೇಜ್ ಇಲ್ಲ ಏನು. ಎಷ್ಟು ಹೇಳಿದ್ರು ಕೇಳವಳ್ಳ. ಅಲ್ಲಿ ಎಂಥ ಮಂದಿ ಏನ ಎತ್ತಾಗ ದೇವ್ರಿಗೆ ಗೊತ್ತು. ಅಯ್ಯೋ ದೇವ್ರೇ, ಹೊಟ್ಟು ಇಲ್ಲೇ ಮನ್ಯಾಗ ಒಂದು ಹೊಟ್ಟೆ ನೀರು ತುಂಬ್ಕೊಳಕ್ ಬೇಜಾರು ಮಾಡ್ಕೊಂತಾಳ. ಈಗ ಅಲ್ಲೆಲ್ಲ ಅಡಿಗೆ ಈಗಿನ ಮಾಡ್ಕೊತಿರ್ತಾಳ. ಏನು ಹೊರಗಿನ ತಿಂದ್ರೆ ಜೀವ ಅದಕ್ಕೆ ಬರ್ತೈತಿ. ಅಲ್ಲೇ ನಮ್ಮಂಗೆ ರೊಟ್ಟಿ ಪಲ್ಯ ಸಿಗ್ತತನ. ಅದ ಸುಡ್ಗಾಡ ಪಿಜ್ಜಾ ಬರ್ಗರು ಇವ ಸುಡ್ಗಾಡ ಸೊಂಟಿಕೊಂಬ ತಿನ್ನೋದು. ಅವ ನೀನು ಹಿಂಗತ್ರ ನಂಗೂ ಬೇಜಾರಾಕೈತವ. ಸಮಾಧಾನ ಮಾಡ್ಕೊ. ತೋ, ನಾನು ಅದಕ್ಕೆ ಹೇಳಿದ್ ನಿಂಗೆ, ಬೇಡ ಅಷ್ಟು ದೂರ ಊರ ಮೇಲೆ ಹೋಗ್ಬೇಡ ಅಂತೇಳಿ. ಅಶ್ವಿನಿ ನೀ ಹೇಳಿದಾರ ಮಾತು ಕೇಳಂಗಿಲ್ಲ ನೋಡತ್ತಾಗ. ಪಾರ್ವತಿ, ಆಕಿ ನಮಗ್ ಬೇಜಾರಕೈತಿ ಅಂತ ಆಕಿ ಇಷ್ಟಪಟ್ಟಿದ್ದನ್ ಮಾಡ್ಲಾರ್ದ ಇರಕೈತನ. ಸುಮ್ನಿರಿ, ಈಗ ಹೋಗ್ಲಿ. ಏನೋ ಖುಷಿ ಖುಷಿಯಿಂದ ಹೊಂಟಾಳ, ಹಂಗ ಹತ್ತು ಬೇಜಾರ್ ಮಾಡಿ ಕಳ್ಸೋದನ್ನ. ಹೋಗತ್ತಾ ಇರೋ ನಿರ್ಧಾರ ಅಂತೂ ಬದ್ಲಾಗಲ್ಲ, ಹೌದಾ? ಅಂದ್ಮೇಲೆ ಸುಮ್ನೆ ಖುಷಿಯಾಗಿ ಕಳಿಸ್ಬೇಕು. ಓದಾಕ್ ಹೊಂಟಾಳ, ಬರ್ತಾಳ ಇಂತಿಷ್ಟು ದಿನ ಅಂತೇಳಿ. ಹೌದಮ್ಮ, ಸಮಾಧಾನ ಮಾಡ್ಕೊರಿ. ಅವತ್ತಪ್ಪಾತವ, ನಂಗೆ ಹೋಗ್ಬೇಕಂತ ಭಾಳ ಆಸೆ ಐತಿ, ಅದಕ್ಕೆ ಹೊಂಟೇನಿ. ಬೇಜಾರು ಮಾಡ್ಕೋಬೇಡವ. ಆಗ್ಲಿ ಬಿಡವ, ಆಗ್ಲಿ. ಹೋಗಿ ಮುಟ್ಟಿನ ಫೋನ್ ಮಾಡವ, ದಿನಾನು ಫೋನ್ ಮಾಡು. ಆಮೇಲೆ ನೋಡು, ಯಾವುದೋ ಹುಚ್ಚು ವ್ಯಾಮೋಹಕ್ಕೆ ಒಟ್ಟ ಬೀಳಕ್ ಹೋಗ್ಬೇಡ. ಏನು, ನಿನ್ನ ನಂಬ್ಕೊಂಡಿಲ್ಲಿ ತಂದೆ ತಾಯಿಗಿರ್ತೇವೆ ಅನ್ನೋದು ಮಾತ್ರ ಮರಿಬೇಡವ ಮಗಳ. ಯಾರ ಮಾತು ಕೇಳಬೇಡ. ನಾ ಇದ್ದಿದ್ದಂಗೆ ಹೇಳಕ್ಕೆ ನೋಡು. ಪ್ರೀತಿ ಪ್ರೇಮ ಅದು ಇದು ಅಂತೇಳಿ ಈ ವಯಸ್ಸಕ್ಕೆ ತಲೆ ಮಾತ್ರ ಕೆಡಿಸ್ಕೊಳಕ್ ಹೋಗ್ಬೇಡ ಮಗಳ. ಅವೆಲ್ಲ ಸುಳ್ಳಲ್ಲ. ನಮ್ಮ ಊರಲ್ಲ, ನಮ್ಮ ಭಾಷೆ ಅಲ್ಲ, ಅವ್ರಂತರೂ ನಮ್ಮರಲ್ಲ ಅಲ್ಲ. ಏನು ಈಗ ಏನಕ್ಕೈತಿ ಅಂದ್ರೆ, ಆ ಕಡೆ ಈ ಲಗ್ನ ಆಗೋದು, ತಡಕಿಲ್ದ ಹೊಂದಾಣಿಕಿಲ್ಲ ಅಂದ್ಬಿಟ್ಲೆ ಅದೇನೋ ಡೇವರ್ಸ್ ಕೊಡೋದು, ಅವೆಲ್ಲ ಸರ್ವೇ ಸಾಮಾನ್ಯ ಗೊತ್ತನ. ಗಂಡ ಹೆಂಡತಿ ಸಂಬಂಧಕ್ಕೆ ಅವರು ಭಾಳ ಇದು ಕೊಡಕ್ಕೆ ಹೋಗೋದಿಲ್ಲ. ಇಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡೋದು ಹಿಂಗೆ. ಅದಕ್ಕೆ ಇಲ್ಲಿ ಹಂಗಲ್ಲವ. ಅಲ್ಲೇ ನೀ ನೋಡೋಣ, ಹೇಳ್ತೇನಲ್ಲ, ನೀನು ಅವ್ರು ಯಾರ ಮಾತು ಕೇಳ್ಕೊಂಡು ಕುಂದ್ರಾಕ ಹೋಗ್ಬೇಡ. ಅಲ್ಲಿ ರಾತ್ರಿ ಅಡ್ಡಾಡಕ್ಕೆ ಹೋಗೋದು ಮಾಡೋದು, ಅಯ್ಯೋ ದೇವ್ರೆ, ಇನ್ನೂ ಭಾಳ ಅದಾವ. ನೋಡು, ಅರ್ಥ ಮಾಡ್ಕೊ. ಒಳ್ಳೇದು ಕೆಟ್ಟದ್ದು ಯಾವ್ದು ಯೋಚನೆ ಮಾಡು. ಏನ ಓದಕ್ಕೆ ಹೊಂಟಿ, ಓದಷ್ಟೇ. ಆಯ್ತವ. ಅದಕ್ಕೆಮ್ಮ ನೀವು ಚಲೋ ನೋಡ್ಕೊತೀರಿ, ನಂಗೆ ಗೊತ್ತು. ಆದರೂ ಅಪ್ಪ ಅವನು ಚಲೋ ನೋಡ್ಕೊರಿ. ಇನ್ನೊಂದ್ಸಲ ಹೇಳತ್ತೇನೆ. ನೀ ಏನು ತಲೆ ಕೆಡಿಸ್ಕೊಬೇಡ, ಹೋಗ್ಬಾ. ಅಕ್ಕ ಬರ್ತೀನಿ. ಆಟ ಬಂಗಾರ. 6 ತಿಂಗಳಿಗೆ ಒಂದ್ಸಲ ಪುರ್ಸೊತ್ ಸಿಕ್ಕಾಗದು ಬರ್ತೀನವ. ಯಾರ ಜೊತೆ ಜಗಳ ಮಾಡ್ಲಿ? ಬಾ, ನಾವು ಬರ್ತೇವೆ ಎಲ್ಲರೂ ಏರ್ಪೋರ್ಟ್ ಮಟ್ಟ. ಅಯ್ಯೋ ಯವ್ವ, ಇದು ಏನ್ರಿ ಇದು? ಒಮ್ಮೆನ ಇದು ಮಾಡಿದ್ರೆ ಯಾರ ಏನೋ ಗೊತ್ತಿಲ್ಲದ ಎಲ್ಲ ನಾನು ಹೆದರಿ ಇದು ಮಾಡಿದೆ. ಈಗ ಮತ್ತೆ ಮಾಡ್ಯಾರಲ್ಲ, ಯಾರಿರ್ಬೋದು ಹಂಗಾರ? ಅಯ್ಯೋ, ಯಾವ ಕಾರಣಕ್ಕೆ ಮಾಡ್ಸಕತ್ತಾರ ಯವ್ವ ದೇವ್ರೇ. ನನಗಂತರೂ ದಿಂಗ ಬಡ್ದಂಗಾಗೈತವ ಯವ್ವ. ಯಾವ ಮಾಡಿಸಿದ್ದವ ಅವ್ರ ಸುಡ್ಗಾಡ್ದ ಸುಣ್ಣಾಸುರು ಬರಲಿ, ಅವ್ರ ಮತ್ತೆ ನನ್ನ ಬಾಯಿಗೆ ಬರ್ತದವ ಪಿಲೆಗ್ ಗಂಟೆ ಹೇಳಿ. ಏನಂತ ಮಾಟ ಮಾಡಿಸ್ಕೊಂತ ನಿಂತಾರ ಯವ್ವ ದೇವ್ರೇ. ಸರಿ, ಏನಪ್ಪ ಇದನ್ನ ಯಾರ ಪುರೋಹಿತರಿಗಾರ ಯಾರ ಒಬ್ರಿಗೆ ಸ್ವಾಮಿಗಳಿಗೆ ಕರೆದು ಕೇಳ್ಬೇಕ್ರಿ. ನಾನಂತರ ಗಾಳಿ ದುರ್ಗ ಮುಡಿ ಹೋಗಿ ಉಳ್ಗಾಯ ಬಿಡ್ತೇನೆ. ಯಾವ್ಯಾಕೆ ಮಾಡ್ಯಾಳದನ್ನೆಲ್ಲ ಶಟ್ಟದ್ ಹೋಗ್ಬೇಕು ಹಂಗ. ನೋಡ್ ಶಾಂತ, ನಾವಂತರೂ ಗೊತ್ತಿದ್ದು ಯಾರಿಗೂ ಕೆಟ್ಟದ್ ಬಯಸಲ್ಲ, ಹೌದಾ? ಯಾರಿಗೆ ನಾವ್ ಇಂಥವ್ ಮಾಟ ಮಾಡಿ ಅಂತೂ ಮಾಡ್ಸಕ್ ಹೋಗೋದೇ ಇಲ್ಲ. ಅಂದ್ಮೇಲೆ ನೀ ಯಾಕೆ ತಿಳಿ ಕೆಡಿಸ್ಕೊಂತಿ? ಯಾರ ಏನ ಮಾಡಿರ್ಬೇಕು, ಅವೆಲ್ಲ ನಮ್ಗೆ ಹತ್ತಾವಂತ ನೀ ತಿಳ್ಕೊಳಕ ಹೋಗ್ಬೇಡ. ಸುಮ್ನೀರ್ ಹೆದರ್ಕೋಬೇಡ, ಏನು ಆಗಲ್ಲ. ದೇವ್ರದನ್. ನಾನು ಸ್ವಾಮಿಗಳಿಗೆ ಕರೆಸಿ ಕೇಳಿಸಿ ಇದು ಏನಾಗಿರ್ಬೋದು ಅಂತೇಳಿ ಇದನ್ನ ಹೆಂಗಾರ ಮಾಡಿ ಆರಾಮ್ ಮಾಡಕ್ ನೋಡ್ತೀನಿ. ಹೌದ್ರಿಪ್ಪ, ನನಗಂತೂ ಚಿಂತೆ ಹತ್ತಂಗೆ ಆಗ್ಬಿಟ್ಟತ್ ನೋಡಪ್ಪ. ಯಾವ ಮಾಡ್ಸಕತ್ತ ಏನೋ ಮಾರು ಮಣ್ಣಾಗಡಗ್ಲಿ. ರಾತ್ರಿ ಒಮ್ಮೆ ಎಲ್ಲರೂ ಸೇರಿ ಊರನವ್ರು ಕಾದ್ಬೇಕಾಗೈತ್ರಿ. ನಮ್ಮ ಒಬ್ರ ಮೇಲೆ ದ್ವೇಷ ಐತೆ, ಸರಿ ಆತ ಮಾಡ್ಸ್ಯಾರ ಅಂತೇಳಿ ಇಟ್ಕೋರಿ. ಆ ಕಲ್ಲವನ್ ಮನಿ ಬಾಕಲಾಗ, ಪ್ರೇಮ ಅವ್ನ ಮನಿ ಬಾಕಲಾಗ, ಗಿರ್ಜಿಗೆ ಹೋಗ್ಬೇಕೀಗ ಮಾಡ್ಸಿಲ್ಲ ಅಲ್ಲ, ಬ್ಯಾಡ್ ಬಿಡು ಪಾಪ ಮಾಡ್ಸೋದು. ಆದ್ರೆ ಅವ್ರಿಗೂ ಮಾಡ್ಸ್ಯಾರಲ್ಲ, ಹಂಗೆ ಯಾರ ಮೇಲೆ ಸಿಟ್ಟಿದ್ದಿತ್ತು? ನನಗಿದು ಬೇಕಾಗೈತಿ, ಹೌದಿಲ್ಲ? ಈಗ ಮಾಡಿಸ್ತಾರಂದ್ಮೇಲೆ 3 ಮಂದಿ ಮೇಲೆ ಏನು ಒಂದು ತಿಳಿಯವಲ್ತಲ್ರಿಪ್ಪ ನನಗೆ. ಅದಕ್ಕೆ ಸ್ವಾಮಿಗಳಿಗೆ ಕರೆದು ಕೇಳೋದು ಒಳ್ಳೇದಪ್ಪ. ಇವತ್ತ ಕರ್ಕೊಂಬರೋಗ್ರಿ, ಗಾಯದುರ್ಗಮ್ಮ ಗುಡಿಯಾಗ ಇರ್ತಾರ ನೋಡ್ರಿ, ಕರ್ಕೊಂಬರೋಗ್ರಿ. ಇವತ್ತೆಲ್ಲ ಕತಿ ಶುಕ್ರವಾರ ಕರ್ಕೊಂಬರ್ಬೇಕು. ಗಾಳಿದುರ್ಗಮ್ಮ ಗುಡಿಯಾಗ ಶುಕ್ರವಾರ ಇರ್ತಾರ, ಮಂಗಳವಾರ ಇರ್ತಾರ. ನಾಳೆ ಗುರುವಾರ ಇಲ್ಲ, ಶುಕ್ರವಾರನ ಕರ್ಕೊಂಬರ್ಬೇಕಷ್ಟೇ. ಏನ ಮನಿಗೆ ಹೋಗಿ ಕರ್ಕೊಂಬರ್ರಿ. ಇದನ್ನೇನು ಮತ್ತೆ ಶುಕ್ರವಾರ ಮಟನ ಬಗಲಾಗ ಇಟ್ಕೊಂಡು ಕುಂದ್ರಲ್ಲ. ಇದು ನೋಡ್ಲಿ, ಅವರು ನೋಡಿ ಏನಂತೇಳಿ ಅವರೇ ಹೇಳ್ತಾರ.
ಅದಕ್ಕೆ ಹೋಗ್ರಿ ಕರ್ಕೊಂಬರ್ರಿ. ಆಯ್ತು ಬಿಡೋ ಮರೆ, ಮಾಡ್ತೇನೆ. ಹಂಗಾರೆ ಇದನ್ನ ಯಾರು ಮುಟ್ಟಕ್ ಹೋಗ್ಬೇಡ್ರಿ, ನಾ ಹೋಗಿ ಕರ್ಕೊಂಡು ಬರ್ತೇನೆ. ಶಾಂತಕ ಏನಾತ ನೋಡ ಇವ ಮಾರ ಮಣ್ಣಾಗಡಲ್ಲಿ ಯಾವ ಏನ ಇಂತಾದನ್ ಮಾಡಿಸಿಟ್ಟೋಗ್ಯಾವ ಬಾಗಲಾಗ. ಅವಕ್ಕೆ ಬೆಂಕಿ ಹತ್ಲತ್ತಾಗ ಯಾವಿರ್ಬೇಕಂತ ನನಗೇನು ತಿಳಿಲಾರ್ದಂಗೆ ಆಗ್ಬಿಟ್ಟದ ಗಿರ್ಜಿ. ಕರೆ ನಮ್ಮ ಮನ್ಯಾಗ ಯಾರಿಗಾರ ಏನಾರ ಜೀವಕ್ಕೆ ತೊಂದರೆ ಆದ್ರೆ ಹೆಂಗ್ಲೇ ಮಾಡೋದು? ಈ ರೀತಿ ಅನ್ಯಾಯ ಮಾಡೋದ ತೀರ ಮನುಷ್ಯಾಗ. ಏನೋ ಸಿಟ್ಟಿರ್ಲಿ ಏನೋ ಜಗಳ ಇರ್ಲಿ ಇದ್ರ ಬದ್ರ ಮಾತಾಡ್ಬೇಕು. ಏನ ಹಿಂಗೆ ಹಿಂದ್ಲಿಂತ್ರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಬಾರ್ದವ, ಮಾಡಬಾರ್ದು. ಪಾಪಲ್ಲ ಅಮ್ಮನು ನೋಡಲ್ ಸಪ್ಪ ಕುಂತಾಳಿಲ್ಲ ಅಂದ್ರೆ ಹಂಗೆ ಕುಂದ್ರೆ ಕೆಲ್ಲಿಕ್ಕಿ. ಯಾಕೆ ಬೇಮ ಭಾಳ ಬೇಸರನ ಮಾಡ್ಕೊಂಡ್ಬಿಟ್ಟಿಯಲ್ಲ. ಅವಸರ ನಾನೆಲ್ಲ ಅವಸರ ಮಾಡೀನಿ ಇವ ಕರ್ಕೊಂಬರಕ್ಕೆ ಹೋಗ್ಯಾನ ನನ್ನ ಮಗ. ನಾ ಎಲ್ಲಿ ಅವಸರ ಮಾಡಾಕತ್ತೇನಿ? ಅವಸರ ಮಾಡ್ತೀಯಲ್ಲ ಬೇಮ್ಮ ಅಂದ್ರೆ ಯಾವ ವಿಚಾರಕ್ಕೆ ಮಾಡೀನಿ? ನೀವು ನಿನಗೇನು ಹೇಳಿ ನಾನು? ಹೋಗ್ಲಿ ಬಿಡು. ಕಿವಿಗೆ ಮಷಿನ್ ಹಾಕೊಂಡಿಲ್ಲ ನಾ ಶಾಂತಕ. ಯೋ ಮನೆ ನೀರಾಗ ಕೆಡಬೇಡ ಏವ ಪುಣ್ಯಾತ್ಗಿತ್ತಿ. ನೀರಾಗ ಕೆಡಿ ಕಾಸ್ಲೆ ಹಾರ್ ಗಿಡಿ ಸಿಟ್ಟಾಳದನ್ನ. ಈಗ ಅದನ್ನ ರಿಪೇರಿ ಕೊಡ್ಬೇಕು, ಎಲ್ಲಿ ಕೊಟ್ಟು ಬರ್ಬೇಕಾ ಏನು ಸುಡ್ಗಾಡತ್ತಾಗ. ಅದಕ್ಕೆ ಏಟ್ ಹೇಳ್ತಾರೆ ಏನಾರ ರೊಕ್ಕ ಹೋಗಿ ಬಾ ಅಂತ ಹೇಳಿ ಇವ್ರಿಗೆ ಹ್ಞೂ ಅಂತಾರ ಸುಮ್ಮನಾಕಾರ, ಹ್ಞೂ ಅಂತಾರ ಸುಮ್ಮನಾಕಾರತ್ತಾಗ. ಹೌದಾ? ಅಯ್ಯೇ. ಬಾರವಾ ಬಾ. ಏನು ಮತ್ತೇನು ಬಿಟ್ಟು ಹೋಗಿದ್ದಿ? ಏನು ತೊಗೊಂಡು ಹೋಗಿ ಬಂದಿ ಹೇಳ. ನಿನ್ನ ಫೋನು ಇಟ್ಟೇನಿ, ಅದೊಂದರ ಯಾಕೆ ಇಲ್ಲಿ ಇಡ್ತಿ? ಅದನ್ನೂ ತೊಗೊಂಡು ಹೋಗು. ಫೋನ್ ತೊಗೊಂಡು ಹೋಗೋದು ಆತು ಅವ. ನಾನು ಬಂದಿದ್ದ ಆ ವಿಚಾರಕ್ಕಲ್ಲ. ಅದು ಅಪ್ಪ ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ತು ಈಗ ನನಗೆ. ನಮ್ಮನ್ನ ಸಹಾಯ ಹೊಡೆದಿ ಮತ್ತೇನು ಸಹಾಯ ಆಗ್ಬೇಕಿತ್ತು? ಇಷ್ಟು ಚಲೋ ರಾಣಿಗತೆ ನೋಡ್ಕೊಂತಿತ್ತು ತಂದೆ ತಾಯಿ ಬಿಟ್ಕೊಟ್ಟು ಹೋಗಿಯಲ್ಲ ಅವನು ಬೆನ್ನ ತಗೊಂಡು. ಯಾಕೆ ಏನು ಕಷ್ಟ ಆಗಕತ್ತೈತ್ಯಾ? ಏನು ಅಕ್ಕಿ ಒಂಚೂರು ಕಾಯಿಪಲ್ಲೆ ಏನಾರ ಬೇಕನ? ಹಂಗೇನ್ರ ಇದ್ರೆ ಹೇಳು, ಕೊಟ್ಟು ಕಳಿಸ್ತೇನೆ. ಅದಕ್ಕೇನಾಗದೈತಿ? ಅಪ್ಪ ನೋಡಪ್ಪ, ಅವು ಮಾತಾಡೋದು ನಂಗೆ ಬೇಜಾರಾಕೈತೆ ಅನ್ನೋದು ಯೋಚನೆ ಮಾಡುವಳ ಅವು ಒಂದು ಸ್ವಲ್ಪ. ಅಲ್ಲ ನಾನು ಅಷ್ಟು ತಿನ್ನಕ್ಕೆ ಕುಳಿಲ್ದ ಗತಿ ಇಲ್ದ ಇರ್ತೇನೆ ಅಂತ ಹೆಂಗೆ ಯೋಚನೆ ಮಾಡ್ತಾಳವ್ವ? ಹಂಗೇನಾಗಿಲ್ಲಪ್ಪ, ಆರಾಮಾಗಿ ಅದನ್ನ ಅಲ್ಲೇ. ಮತ್ತೆ ಏನು ಬೇಕಾಗಿತ್ತು ನಿನಗೆ? ಹೇಳುವಾ, ಯಾಕ ಬಾಳ ಸಪ್ಪಗ್ ಬಂದಿಯಲ್ಲ? ಏನಾರ ಅನ್ನ ನಿನ್ ಗಂಡ? ಹಿಂಗ ಮತ್ತೆ ತಂದೆ ತಾಯಿ ನಾ ಕಾಲ್ ಕಸ ಮಾಡಿ ಒದ್ದು ಹೋಗಿಯಲ್ಲ, ಏನ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೂ ಸಹಿಸ್ಕೊಳಕ ಬೇಕಾಕತಿ. ಏನಾರ ಅಂದ್ರು ಅನ್ನಿಸ್ಕೊಳಕ ಬೇಕಾಕತಿ. ಹೇಳಿ ಏನಾತ? ಅನ್ನಿಸ್ಕೊಳ್ಳೋದಂತಲ್ಲಪ್ಪ ಅಪ್ಪ, ಅದು ಒಂದು 2 ಲಕ್ಷ ರೂಪಾಯಿ ಬೇಕಾಗಿತ್ತಪ್ಪ. 2 ಲಕ್ಷ ರೂಪಾಯಿ? 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 2 ಲಕ್ಷ ರೂಪಾಯ? ಏನು ಕೊಟ್ಟಿಟ್ಟಿ ಅನಿಲೆ? ನಿನ್ನ ಗಂಡ ಕೊಟ್ಟಿಟ್ಟಾನ? ಯಾರು ಹೇಳಿದ್ರೆ ಇಸ್ಕೊಂಬ ಅಂತೇಳಿ? ನಿನ್ನ ಗಂಡ ಹೇಳಿದ್ನಲ್ಲ. ಅದೇ ಅಂತೀನಿ ನಾನು. ಅಲ್ಲ 4 ರೂಪಾಯಿ ತಂದು ದುಡ್ದಾಕ ಯೋಗ್ಯತೆ ಇಲ್ಲ, ಭಿಕ್ಷೆ ಬಿಡ್ಕೊಂತ ಅಡ್ಡಾಡವ. ಈಗ ನೋಡು ಹೆಂಗೆ ಏಕದಮ್ಮಿ 2 ಲಕ್ಷ ರೂಪಾಯಿ ಕೇಳಾಕತ್ತಾನ. ಒಮ್ಮೆ ಜಾಸ್ತಿ ಕಲೆಕ್ಷನ್ ಮಾಡಿಬಿಡೋಣ ಅಂತೇಳಲ್ಲ. ಯಾವ ಹೇಳಿದಂತ ನೀ ಬಂದಿಯಲ್ಲ ಕೇಳಾಕ. ನಿನಗೆ ಸ್ವಲ್ಪರ ತಲೆಯಾಗ ಬುದ್ಧಿ ಅವ? ಅವ್ರೇನು ಹೇಳಿಲ್ಲ, ಸುಮ್ಮನೆ ನೀನು ಏನಾರ ಊಹೆ ಮಾಡ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ. ಅವ್ರಿಗೆ ಏನು ಹೇಳಿಲ್ಲವಾ? ನಿಂಗೆ ಯಾರು ಹೇಳಿದ್ರು? ಅವ್ರು ಹೇಳಿದ್ರು ಅಂತೇಳಿ ಬರೀ ಏನಾರ ಒಂದು ಅನ್ನದ್ರಾಗ ಇರ್ತಿಯಲ್ಲತ್ತಾಗ. ಅಪ್ಪ ಕರೇನ ಅವ್ರು ಹೇಳಿಲ್ಲಪ್ಪ. ಅಪ್ಪ ನಿಜ ಹೇಳ್ಬೇಕಂದ್ರೆ ನಾನಿಲ್ಲೇ ರೊಕ್ಕ ಕೇಳಕ್ಕೆ ಬಂದಿದ್ದ ವಿಚಾರನೇ ಗೊತ್ತಿಲ್ಲ ಅವರಿಗೆ. ಹೌದಾ? ಎದ್ರ ಸಂಬಂಧವಾ ಈಗ ನಿನಗೆ ಅಷ್ಟು ಏಕಾಏಕಿ ರೊಕ್ಕ ಬೇಕನ್ಸಾಕತ್ತೈತಿ? ಅಪ್ಪ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿ ಏನಾಯ್ತು ಗೊತ್ತಾ? ಇಷ್ಟೆಲ್ಲ ಅವಮಾನ ಮಾಡಿಬಿಟ್ರಪ್ಪ ಅಲ್ಲೇ. ನನಗಂತರೂ ಯಾಕಾರ ಹೋದ್ನೆ ಅನ್ನಂಗೆ ಆಗ್ಬಿಡ್ತು. ಭಾಳ ಒಂಥರ ಕುತ್ತಿಗೆ ಚಿಕ್ಕೊಂಡಂಗೆ ಆಗ್ಬಿಡ್ತು ಗೊತ್ತನಪ್ಪ. ಅದಕ್ಕೆ ನಮ್ಮ ಹತ್ರ ರೊಕ್ಕಿಲ್ಲ ಅಂತಲ್ಲ ಹಿಂಗೆ ಮಾಡೋದು. ಅದಕ್ಕೆ ಬಡ್ಡಿ ಅವರ ಏನಾರ ಒಂದು ಒಳ್ಳೆ ರೀತಿ ಒಳಗೆ ನಡೆಸ್ರಿ ಅಂದೆ. ನನ್ನ ಕಡೆ ಈಗ ಸದ್ಯಕ್ಕೆ ರೊಕ್ಕಿಲ್ಲ ಅಂತಂದ್ರೆ, ಆದ್ರೆ ಅವ್ರು ಇಲ್ಲ ಅಂತಾರಂತ ನಂಗೆ ಸುಮ್ಮನೆ ಅಷ್ಟು ಇದು ಇಲ್ಲಪ್ಪ. ಅದಕ್ಕೆ ನಿಮ್ಮ ಕಡೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೇ. ಮಗಳಾಗಿ ನಿಮ್ಮ ಹತ್ರ ತೊಗೊಳ್ಳೋ ಅಷ್ಟು ನನಗೆ ಅಧಿಕಾರ ಇಲ್ಲನ, ಆ ಕಾರಣಕ್ಕೆ ಬಂದಿದ್ದು ನಾನು. ಅವ್ರಿಗೆ ಗೊತ್ತೇ ಇಲ್ಲ. ಆಗ್ಬೇಕಾಗಿದ್ದೆ ಇದು. ಇವತ್ತು ನಿನಗಾಗಿತ್ತು ಅವಮಾನ, ನಾಳೆ ನಿನ್ನ ಮಕ್ಕಳಿಗೆ ಹಾಕ ತಡಿ ನೋಡ್ತೀರ. ಏನ ಎಷ್ಟು ಹೇಳಿದೆ? ನನ್ನ ಮಾತು ಕೇಳಿದೆ ನೀನು? ಬಾ ಅದೇನು ಕಂಡು ಮಳ್ಳ ಅದೇನು? ಅಷ್ಟು ಒಂದು ಹುಡುಗ ನೋಡಕ್ಕೆ ಬರತ್ತಿದ್ದ, ಅಷ್ಟು ಚಂದಿದ್ದ. ಅವ ಬರೋ ಹೊತ್ತಿಗೆ ಬಿಟ್ಕೊಟ್ಟು ನಮ್ಮ ಮರೆ ತೆಗೆದು ಓಡೋಗ್ಬಿಟ್ಟಲ್ಲ ನೀನು. ಈಗ ನಾನಲ್ಲೇ ನಮ್ಮ ಇಡೀ ಅಕ್ಕಂಗ್ಯಾರದ್ರಾಗ ಮನ್ ಲಗ್ನ ಅಂತಲ್ಲ ಹುಡುಗಿ, ಆ ಹುಡುಗಿದ ನೀರು ಮಾಡೋ ಕಾರ್ಯಕ್ರಮ ಐತಿ ಮನ್ಯಾಗೀಗ. ಮನ್ ಲಗ್ನಕ್ಕೆ ಅದಾದ್ಮೇಲೆ ಹಳೆ ಮಗಳನ್ನ ಕರೆಸಿ ಕಳ್ಸೋರು ಐತಿ. ಅದು ಎಲ್ಲದಕ್ಕೂ ಕರೆಯತ್ತಾರ ಫೋನ್ ಹಚ್ಚಿ. ಹೋಗೋಕ್ಕಾಗ್ತಿಲ್ಲ ನನಗೆ. ಯಾಕೆ ಹೇಳ? ಹೋದ್ರೆ ನಿನ್ನ ಹಳೆ ಏನು ಮಾಡ್ತಾನೆ, ನಿನ್ನ ಮಗಳು ಏನು ಮಾಡ್ತಾಳೆ, ಹೆಂಗದಾರ ಆರಾಮದಾರ ಇವರಾಡಿ. ಅದಕ್ಕೆ ಬೇಡಪ್ಪ, ಯಾಕೆ ಸುಮ್ಮನೆ ಅವ್ರ ಮನೆಗೆ ನಾವು ಹೋಗ್ಬೇಕು ಅಂತೇಳಿ ಮನ್ಸಿಗೆ ಅಷ್ಟು ಬೇಜಾರಾಗಿ ನಾನು ಅಲ್ಲಿ ಹೋಗಿಲ್ಲ ಗೊತ್ತನ. ಎಷ್ಟು ಮಂದಿ ಬಾ ಯಾಕೆ ಅದನ್ನ ಯಾಕೆ ಏನು ದೊಡ್ಡದು ಆಗಿಲ್ಲ ಹೋಗ್ಲಿ ಬಾ ಅಂತ ಕರೆದ್ರು ಹೋಗಿಲ್ಲ ನಾನು. ಹಂಗೆ ನನಗೆ ಮನಸ್ಸಿಗೆ ನೋವಾಗಿತ್ತಿಲ್ಲ, ಮತ್ತು ನಿನಗೂ ಆಗುದ ಅದು. ಸುಮ್ಮನಿರ, ಎದಕ್ಕೆ ಹಂಗೆ ಮಾತಾಡಕತ್ತಿ? ಅಲ್ಬೇ ನಿಮ್ಗೇನು 10 ಮಕ್ಳು ಅದಾರನ? ನಾನು ಒಬ್ಬಕ್ಕೆ ಅಲ್ಲನೇ ಇರೋದು. ನಾಳೆ ನಿಮ್ದೆಲ್ಲ ಯಾರಿಗೆ ಸೇರ್ತತಿ? ನನಗೆ ಸೇರ್ತತಿ. ಅದು ಈಗ ಒಂದು 2 ಲಕ್ಷ ಕೊಡ್ರಿ ಏನಾಕತ್ತೀನಿ ಅಷ್ಟೇ. ನಾನು ಸೇರ್ತತಿ ಅಂದ್ರೆ ಈಗ 2 ಲಕ್ಷ ರೂಪಾಯಿ ಕೇಳಾಕತ್ತಿ. ಎಲ್ಲಿಂದ ಕೊಡ್ಲ ನಾನು? ಸೇರೋ ಹೊತ್ತಿಗೆ ನೋಡೋಣಂತ. ಈಗ ನನ್ನ ಹತ್ರ 1 ರೂಪಾಯಿನೂ ಇಲ್ಲ, ಕೊಡೋದು ಇಲ್ಲ. ನಾವು ಹೋಗಿ ಅಲ್ಲ ಬಾಳೆ ಮಾಡಕ್ಕೆ ಹೋಗು, ಇರೋಗ ಬಾಳೆ ಮಾಡೋಗು ನೋಡೋಣ. ಅದೆಷ್ಟರ ಮಟ್ಟಿಗೆ ಬಾಳೆ ಮಾಡಿಸ್ತಾನಂತೆ. ಅತ್ತಿ ಮಾವಂದು ಇಲ್ಲಿ ರೊಕ್ಕ ತೊಗೊಂಡೋಗಿ ಬಾಳೆ ಮಾಡೋರು ಅವರು. ನೀ ಅತ್ತಂಗೆ ಮಾಡೆ, ನಾ ಸತ್ತಂಗೆ ಮಾಡ್ತೇನೆ ಅಂತೇಳಿ ಗಂಡಗೆ ಗೊತ್ತಿಲ್ಲ ಅಂತ ಬಂದೇನೆ ಅಂತೇಳಿ ಹಂಗೆ ಒಟ್ಟು ರೊಕ್ಕ ತೊಗೊಂಡೋಗಕ್ಕಿ. ಇಲ್ಲಡವ, ನೀ ಹೆಚ್ಚಿಗೆ ಅದನ್ನ ಇದನ್ನ ಮಾತಾಡಕ್ಕೆ ಹೋಗ್ಬೇಡ.
ನಮ್ಮ ಅಪ್ಪ ನಮ್ಮ ಒಂದು ನಂದ ನನಗೆ ಬರ್ಬೇಕಾಗಿದ್ದಾನ ಅಧಿಕಾರ ಮ್ಯಾಗ ಕೇಳಾಕತ್ತೇನೆ ಅಷ್ಟೇ. ಏನು ಇನ್ನು ಹೆಚ್ಚಿಗೆ ನಂಗೆ ಏನು ಹೇಳಕ್ ಆಗುದಿಲ್ಲ ಇದ್ರ ಮೇಲೆ, ನಿನಗೆ ಬಿಟ್ಟಿದ್ದು. ಸುಮ್ಮನೆ ನಾನು ಹೊಳ ನೀನು ಆದ ಹಂಗ ಇದು ಹಿಂಗ ಅಂತ ಹೇಳಕೋಬೇಡ. ಕೊಡ್ತೀಯೋ ಕೊಡೋದಿಲ್ಲ ಅಷ್ಟು ಹೇಳ್ಬಿಡು. ಕೊಡೋದಿಲ್ಲ ಅಂತ ಒಮ್ಮೆ ಅಂದ್ಬಿಡು ಹೋಲತ್ತಾಗ ಸುಮ್ಮನೆ ಕೈ ಬಿಟ್ಬಿಡ್ತೇನೆ ಅತ್ತಾಗ. ಬೇಡ ಬೇಡ ಸುಮ್ಮನೆ ನಮ್ಮಪ್ಪ ನಮ್ಮ ನನ್ನ ಪಾಲಿಗೆ ಇಷ್ಟ ತಗೋ ಯಾವಾಗೂ ಸಹಾಯ ಮಾಡೋರಲ್ಲ ಅನ್ಕೊಂಡು ಸುಮ್ಮನಾಕೇನು. ಮಗಳಿಗೆ ಕಷ್ಟ ಅಂತ ಬಂದ್ರೆ ಎಷ್ಟೋ ಜನ ಗಂಡನ್ ಬಿಟ್ಟು ಬರಲಿ, ಗಂಡಿಗೆ ಏನಾರ ಅಲ್ಲಿ ಮಗಳನ್ನ ಇಟ್ಕೊಂಡು ಜಪನ್ ಮಾಡ್ತಾರೆ. ನೀನು ಅದಿ, ನಾನು ನೋಡ್ತಾ ಅದೇನಿ ಒಂದು ಅತಿ ನಂಗೆ ತೊಂದರೆ ಆಗೈತವ, ರೊಕ್ಕ ಬೇಕಂತಂದ್ರು ನಿನ್ನ ಕಡೆ ರೂಪಾಯಿ ಹುಟ್ಟುವಲ್ತಲ್ಲ, ಇದ್ರೂ ಕೊಡ್ಬೇಕು ಯಾಕಂತ ಕೇಳಾಕತ್ತೀನಿ. ನೀನು ತಿಳ್ಕೊಂಬಿಡಿ ಇಲ್ಲೇ ಎಷ್ಟ್ರ ಮಟ್ಟಿಗೆ ಅಂತೇಳಿ. ಆಯ್ತವ ಆಯ್ತು, 2 ಲಕ್ಷ ಅಲ್ಲ. ನನ್ನ ಕಡೆ ಈಗ ಸದ್ಯಕ್ಕೆ ರೊಕ್ಕಿಲ್ಲ. ಒಂದು ವಾರ ತಡಿ ಒಂಚೂರು ಯಾವ ಬರೋ ರೊಕ್ಕ ಅದಾವು ಬಂದ್ರೆ ಕೊಡ್ತೀನಿ ಅಂತ. ಏನು ಒಂದು ವಾರ ಅಪ್ಪ, ನಂಗೆ ಈಗ ಬೇಕಾಗಿತ್ತಪ್ಪ. ಈಗ ಅಂದ್ರೆ ಸಿಗ್ಬೇಕಲ್ವಾ, ಸ್ವಲ್ಪ ಟೈಮ್ ಕೊಡು. ಸ್ವಲ್ಪ ಟೈಮ್ ಕೊಡ್ತೇನೆ ರೊಕ್ಕ. ನನಗೆ ರೊಕ್ಕ ಬರೋದೈತೆ ಹೊರಗೊಟ್ಟು ಅದೊಟ್ಟು. ಆಮೇಲೆ ಒಂಚೂರು ಒಂದು 2 ಲಕ್ಷ ರೂಪಾಯಿ ಎಲ್ಲ ನಾ ಹೊಂದಾಣಿಕೆ ಮಾಡಿ ನಿಂಗೆ ಕೊಡ್ತೇನೆ. ತಿಳಿ ಯಾಕೆ ಕೆಡಿಸ್ಕೊಂತಿ? ಆಯ್ತಪ್ಪ ಕೊಡು, ನಾ ಬರ್ಲ್ಯಾ? ಮನೆ ಮಠ ಬಂದು ಏನು ತಿನ್ಲಂಗೆ ಹೊಂಟಲ್ವಾ, ಕುಂದ್ರ ಒಟ್ಟು ಏನಾದ್ರು ಮಧ್ಯಾಹ್ನ ಹೊತ್ತಾಗೈತಿ ಉಂಡ ಹೋಗ್ಬಿಡು. ಯಾಕೆ ಹಂಗೆ ಮಾಡ್ತಿ? ನಿಮ್ಮವ್ವ ಹಂಗೆ ಮಾಡ್ತಾಳ ತಿಳಿಲಾರ್ದ. ಅದು ಅಲ್ದ ಆಕಿಗೂ ಬೇಜಾರಾಗಿರ್ತೈತಲ್ಲ, ಅರ್ಥ ಮಾಡ್ಕೋದನ್. ಬಾ ತಿಂದೋಬಾ ಏನಾರ. ಬೇಡಪ್ಪ, ಏನು ಬೇಡ, ಬರ್ತೇನಪ್ಪ. ನೋಡಿ ಎಷ್ಟು ಸೊಕ್ಕು ನೋಡು, ಅಪ್ಪ ರೊಕ್ಕ ಕೊಡ್ತೇನೆ ಅಂದ ಅಂತೇಳಿ ಬರ್ತೇನಪ್ಪ ಅಂತ. ಅದೇ ನಾ ಕೊಡಲ್ಲ ಅಂದ್ನಲ್ಲ, ಅದಕ್ಕೆ ಇದು ಕೊಡಾಕ ಒಪ್ಕೋಬಾರ್ದಾಗಿತ್ತು ನೀವು. ಸುಮ್ಮನಿರಿ ನೀವು, ಕೊಡಬೇಡ್ರಿ ನೀವು. ಈಗ ಬರ್ಲಿಕ್ಕೆ ರೊಕ್ಕಕ್ಕೆ ಇನ್ನೊಮ್ಮೆ ಹೇಳ್ತೇನೆ ನಾನು ಬೇಸಿಗೆ. ಇಲ್ಲ ನಾನು ಅವ್ರ ಮನೆ ಕಡೆ ಹೋಗಿ ಜಾಡಿಸಿ ಬರ್ತೇನೆ. ಏನು ಆಟ ಆಡಕತ್ತಾರನ್ನ? ಸುಮ್ಮನಿರ್ಲೆ, ಏನು ಮಂದಿ ಮಾಡ್ದಂಗೆ ಮಾಡಕತ್ತಿ ಅಂತ ನಾನು. ಬೇರೆ ಯಾರು ಹೊರಗ್ನಾರನ? ದೇವ್ರೆ, ಮನೇನಕ್ಕಿ ಮಗಳು ಎಷ್ಟೇ ಆದ್ರು ನಾಳೆ ನಾವು ಸತ್ಕಾಲಕ್ಕೆ ಸೇರ್ಬೇಕಾಗಿದ್ದ ಅಕ್ಕಿಗೆ ಮತ್ತೆ ಯಾವಾರ ಗಂಡ್ಮಕ್ಳು ಅದಾವ ನಮ್ಗೆ? ಹೇಳಿ ನೀನು ನೋಡ ನಂಗೆ. ನಮ್ಗೇನು ಮತ್ತೆ ಯಾರು ಹೆಣ್ಮಕ್ಳು ಅದಾರ? ಇಲ್ಲ, ಇರೋದು ಒಬ್ಬ ಮಗಳು. ಆಕಿಗೆ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ಸುಮ್ಮನಿರು, ಅದನ್ನೆಲ್ಲ ತಲೆಯಾಗ ತೊಗೊಳಕ್ ಹೋಗ್ಬೇಡ. ಹೊಡ್ತುಂಬ ಇರ್ಲಿ, ಊಟ ಗಿಟ ಬಂದಾಗ ಊಟ ಮಾಡಂತ ಹೇಳು. ರೊಕ್ಕ ಪಕ್ಕ ಕೇಳಿದ್ರೆ ಕೊಡು. ಅಲ್ಲ, ಮಗಳನ್ನ ದೂರ ಮಾಡ್ಕೊಂಡು ಮಾಡೋದೇನೈತಿ? ಹೋಲತ್ತ ಮಗಳಿಗೆ ಅವನು ಬೇಕು, ಅವನಿಗೆ ಆಕಿ ಬೇಕು, ನಮ್ಗೆ ನಮ್ಮ ಮಗಳು ಬೇಕು. ಆ ಕಾರಣಕ್ಕೆ ಹಳ್ಯಾನ ಜೊತೆ ಪ್ರೀತಿಯಿಂದ ಇರಾಕಬೇಕಾಕತಿ. ಇಷ್ಟಕ್ಕೂ ಯಾರೋ ಏನೋ ಅಂತಾರಂತ ನಾವು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋಬೇಕು? ಹೌದಿಲ್ಲ? ನಾಳೆ ನಮ್ಗೆ ಏನಾದ್ರು ತೊಂದರೆ ಅಂದ್ರು ಹಳೆ ಮಗಳೇ ಬರೋದು. ಸಮಾಧಾನ ಮಾಡ್ಕೊ. ಏನಾರ ಮಾಡ್ಕೋರಿ. ಇವತ್ತು 2 ಲಕ್ಷ, ನಾಳೆ ನೋಡ್ರಿ 4 ಲಕ್ಷ ಆಕತಿ. ಅವಿ ಆ ಸೀಮೆ ಗಂಡಸವ ಹೆಂತಿನ ಮುಂದೆ ಬಿಟ್ಟು ರೊಕ್ಕ ಕೇಳಾಕತ್ತಾನಲ್ಲ. ಸುಳ್ಳೆ ನನ್ನ ಮಗಳ ಲಗ್ನ ಮಾಡ್ಕೊಂಡೆ ನಮ್ಮನ್ನ ತಲೆ ತಗ್ಗಿಸಿ ಹಂಗ ಮಾಡಿಬಿಟ್ಟ.